ರಾಜ್ಯ ರಾಜಕಾರಣದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಮತ್ತೊಮ್ಮೆ ಭಾರೀ ಸದ್ದು ಮಾಡ್ತಾ ಇದ್ದಾರೆ. ಕಳೆದ 2 ವರ್ಷದಿಂದ ಹಲವು ಬಾರಿ ನಮ್ಮ ತಂದೆ ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ, ಹೈಕಮಾಂಡ್ ಇದರ ಬಗ್ಗೆ ತೀರ್ಮಾನ ತಗೊಂಡಿದೆ ಅಂತಲೇ ಹೇಳ್ಕೊಂಡು ಬರ್ತಿದ್ರು. ಅವರು ಪ್ರತಿ ಬಾರಿನೂ ಆ ರೀತಿ ಹೇಳಿದಾಗ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಯತೀಂದ್ರ ಸಿದ್ದರಾಮಯ್ಯನವರ ವಿರುದ್ಧ ಗುಟ್ರು ಆಗ್ತಾನೇ ಬರ್ತಾ ಇದ್ದಾರೆ. ಆದರೆ ಯತೀಂದ್ರ ಸಿದ್ದರಾಮಯ್ಯನವ್ರನ್ನ ಇದುವರೆಗೂ ಯಾರು ಏನೂ ಮಾಡಲಿಕ್ಕಾಗಿಲ್ಲ. ಯತೀಂದ್ರ ಸಿದ್ದರಾಮಯ್ಯನವರು ನಮ್ಮ ತಂದೆ ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂತೇಳಿ ಮತ್ತೆ ಪುನರುಚ್ಚರಿಸ್ತಾನೆ ಇದ್ದಾರೆ. ಇವತ್ತು ಅಂತಹ ಮಾತನ್ನು ಮತ್ತೊಮ್ಮೆ ಹೇಳಿ ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ಕಾಂಗ್ರೆಸ್ ಪಾಳ್ಯದಲ್ಲಿ ಮತ್ತೊಮ್ಮೆ ಬಿರುಗಾಳಿಯನ್ನು ಸೃಷ್ಟಿ ಮಾಡಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಈ ರೀತಿ ಹೇಳ್ತಿದ್ದಾಗೇ ಡಿ ಕೆ ಶಿವಕುಮಾರ್ ಅವರು ಯತೀಂದ್ರ ಅವರ ಬಗ್ಗೆ ಹೌದು ಅವರು ನಮ್ಮ ಪಕ್ಷದ ಹೈಕಮಾಂಡ್ ಅವ್ರು ಹೇಳಿದ್ಮೇಲೆ ಮುಗಿದು ಬಿಡಿ ಅಂತೇಳಿ ಲೇವಡಿ ಮಾಡ್ತಾರೆ. ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಕೂಡ ಅದೇ ರೀತಿಯ ಮಾತುಗಳನ್ನು ಆಡ್ತಾರೆ. ಆದರೆ ಇಲ್ಲಿ ಒಂದು ವಿಚಾರವನ್ನು ಗಮನಿಸಬೇಕು. ಯತೀಂದ್ರ ಸಿದ್ದರಾಮಯ್ಯನವರ ಮಾತಿಗೆ ಸಿದ್ದು ಸಂಪುಟದ ಹಿರಿಯ ಸಚಿವರು, ಪ್ರಭಾವಿ ಸಚಿವರು ಬಹುಪರ ಕೇಳ್ತಾ ಇದ್ದಾರೆ. ಹೌದು, ಯತೀಂದ್ರ ಸಿದ್ದರಾಮಯ್ಯ ಹೇಳೋದ್ರಲ್ಲಿ ಏನು ತಪ್ಪಿದೆ? ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಆದರೆ ಏನು ತಪ್ಪು? ಅವರೇ ಮುಖ್ಯಮಂತ್ರಿ ಆಗಿರಲಿ ಬಿಡಿ 5 ವರ್ಷ ಅಂತೇಳಿ ಗೃಹ ಸಚಿವ ಜಿ ಪರಮೇಶ್ವರ್ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಅವರ ಮಾತಿಗೆ ಬೆಂಬಲವನ್ನು ತೋರ್ತಾ ಇದ್ದಾರೆ. ಇದು ಮತ್ತೊಮ್ಮೆ ಚರ್ಚೆ ಆಗ್ತಿರೋದು. ಯತೀಂದ್ರ ಸಿದ್ದರಾಮಯ್ಯ ಈ ರೀತಿ ಯಾಕೆ ಹೇಳಬೇಕು, ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತೆಲ್ಲ ಪದೇ ಯಾಕೆ ಹೇಳಬೇಕು, ಸುಮ್ಮನೆ ಇರೋಕ್ಕಾಗಲ್ವಾ ಅಂತ ಕೆಲವರು ಹೇಳ್ತಾ ಇದ್ದರೆ, ಇತ್ತ ಸಿದ್ದು ಸಂಪುಟದ ಪ್ರಭಾವಿ ಸಚಿವರೇ ಯತೀಂದ್ರ ಸಿದ್ದರಾಮಯ್ಯನವರ ಮಾತಿಗೆ ಸಹಮತವನ್ನು ವ್ಯಕ್ತಪಡಿಸ್ತಾರೆ. ಯತೀಂದ್ರ ಹೇಳೋದ್ರಲ್ಲಿ ತಪ್ಪೇನಿದೆ? ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಆದರೆ ಏನು ತಪ್ಪು? ಸಿದ್ದರಾಮಯ್ಯನವರೇ ಇರಲಿ ಬಿಡಿ ಅಂತೇಳಿ ಸಿದ್ದುಗೂ ಬಹುಪರ ಕೇಳ್ತಾ ಇದ್ದಾರೆ. ಮತ್ತು ಯತೀಂದ್ರ ಸಿದ್ದರಾಮಯ್ಯನವ್ರಿಗೂ ಕೂಡ ತಮ್ಮ ಬೆಂಬಲವನ್ನು ತೋರಿಸ್ತಾ ಇರೋದು ನಿಜಕ್ಕೂ ಇದು ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರಿಗೆ ಮತ್ತಷ್ಟು ಬಲ ತಂದುಕೊಡ್ತಾ ಇದೆ. ಯತೀಂದ್ರ ಸಿದ್ದರಾಮಯ್ಯನವರ ಮಾತಿಗೆ ಸಚಿವರುಗಳೇ ಬೆಂಬಲವನ್ನು ಕೊಡ್ತಿರುವಾಗ ಇನ್ನು ಯಾರೇನು ಮಾಡೋಕ್ಕಾಗತ್ತೆ? ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಅಲ್ವಾ? ಹಾಗಾದರೆ ದೊಡ್ಡ ನಾಯಕರೇ ಹೇಳ್ತಿದ್ದಾರಲ್ಲ, ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಆಗಿದ್ರೆ ಏನು ತಪ್ಪು ಅಂತ. ಹೀಗಾಗಿ ಸಿದ್ದರಾಮಯ್ಯನವರು ಇರ್ತಾರೆ ಬಿಡಿ ಅಂತೇಳಿ ಈಗ ಸಿದ್ದು ಬೆಂಬಲಿಗರು ಮತ್ತು ಅವರ ಅಭಿಮಾನಿಗಳು ಸಾಮಾಜಿಕ ಜಾಲತಾಣದಲ್ಲಿ ಜಿ ಪರಮೇಶ್ವರ್ ಅವರಿಗೆ ಬಹುಪರ ಕೇಳ್ತಾ ಇದ್ದಾರೆ. ಜಿ ಪರಮೇಶ್ವರ್ ಹೇಳ್ತಾರೆ ಕರೆಕ್ಟ್ ಆಗಿದೆ, ಸಿದ್ದರಾಮಯ್ಯ ಸಾಹೇಬರು 5 ವರ್ಷ ಮುಖ್ಯಮಂತ್ರಿ ಆಗಿರಬೇಕು, ಅದನ್ನೇ ಜಿ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ ಅಂಥೇಳಿ ಜಿ ಪರಮೇಶ್ವರ್ ಅವರ ಬಗ್ಗೆ ಹೊಗಳಿಕೆಯ ಮಾತುಗಳು ಮತ್ತು ಸಿದ್ದರಾಮಯ್ಯನವ್ರನ್ನ 5 ವರ್ಷ ಯಾರೇನು ಟಚ್ ಮಾಡೋಕ್ಕಾಗಲ್ಲ ಅಂತಲೂ ಕೂಡ ಟ್ರೋಲ್ ಮಾಡ್ತಾ ಇದ್ದಾರೆ. ಮತ್ತೊಂದು ಮೂಲಗಳ ಪ್ರಕಾರ ರಾಜಕೀಯ ವಿಶ್ಲೇಷಕರು ಹೇಳೋದೇನೆಂದರೆ, ಪದೇ ಯತೀಂದ್ರ ಅವರು ಆಗ್ಬೋದು ಅಥವಾ ಬೇರೆ ಸಚಿವರು ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿ ಆಗಿರಬೇಕು ಅನ್ನೋ ಅರ್ಥದಲ್ಲಿ ಮಾತನಾಡ್ತಾ ಇರೋದು ನೋಡಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಅವರೆಲ್ಲರಿಗೂ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದೆ. ಸಿದ್ದರಾಮಯ್ಯನವರ ನಾವು ಕೆಳಗಡೆ ಇಳಿಸೋಕ್ಕಾಗಲ್ಲ, ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ, ನೀವೆಲ್ಲರೂ ನಿಮ್ಮ ಸ್ಥಾನದಲ್ಲಿ ಮುಂದುವರಿಬೇಕು ಅಂತ ಖಡಕ್ ಸೂಚನೆಯನ್ನು ಕೊಟ್ಟಿರೋದ್ರಿಂದನೇ ಯತೀಂದ್ರ ಆಗ್ಬೋದು, ಜಿ ಪರಮೇಶ್ವರ್ ಆಗ್ಬೋದು ಅಥವಾ ಇನ್ನುಳಿದ ನಾಯಕರು ಜಮೀರ್ ಅಹಮದ್ ಅಂತವ್ರು ಇಂಥವರೆಲ್ಲ ಸಿದ್ದರಾಮಯ್ಯನವರೇ CM ಆಗಿರ್ತಾರೆ 5 ವರ್ಷ ಅಂತ ಹೇಳ್ತಿದ್ದಾರೆ. ಇಲ್ಲಾಂದರೆ ಇಷ್ಟು ಧೈರ್ಯ ಅವ್ರಿಗೆ ಬರೋಕ್ಕೆ ಸಾಧ್ಯವಿಲ್ಲ. ಹೈಕಮಾಂಡ್ ಮಟ್ಟದಲ್ಲೇ ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿ ಆಗಬೇಕು ಅಂತ ತೀರ್ಮಾನ ಆಗೋಗಿದೆ. ಹೀಗಾಗಿ ಎಲ್ಲರೂ ಕೂಡ ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳ್ತಿದ್ದಾರೆ. ಇದರಲ್ಲಿ ಯಾವುದೇ ಸಂದೇಹ ಇಲ್ಲ. ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ರೆ ಅದರಿಂದ ಆಗಬಹುದಾದಂತಹ ದುಷ್ಪರಿಣಾಮಗಳು ಏನು ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ಗೆ ಗೊತ್ತಿರೋದ್ರಿಂದ ಸಿದ್ದು ತಂಟೆಗೆ ಕಾಂಗ್ರೆಸ್ ಹೈಕಮಾಂಡ್ ಹೋಗೋದಿಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಕಿವಿ ಮಾತನ್ನೇ ಹೇಳಿದ್ದಾರೆ, ನೋಡಿ ಸಿದ್ದರಾಮಯ್ಯನವ್ರನ್ನ ಇಳಿಸೋಕ್ಕಾಗಲ್ಲ, ಅವ್ರನ್ನ ಇಳಿಸಿದ್ರೆ ಈ ರೀತಿಯ ಸಮಸ್ಯೆಗಳು ಉದ್ಭವವಾಗುತ್ತೆ. ಹೇಗೂ ನಿಮಗೆ 2 ಪ್ರಬಲ ಖಾತೆ ಇದೆ, ನಿಮ್ಮ ಕಡೆಯವ್ರಿಗೆಲ್ಲ ನಾವು ನೀವೇನು ಕೇಳಿದ್ರೆ ಅದೆಲ್ಲವನ್ನು ಕೊಟ್ಟಿದ್ದೀವಿ, ಇನ್ನೇನು ಕೊಡಬೇಕು, ದಯವಿಟ್ಟು DCM ಆಗಿ ಮುಂದುವರಿರಿ ಅಂತ ಕಿವಿ ಮಾತನ್ನು ಹೇಳಿರಬಹುದು. ಹೀಗಾಗಿ ಡಿ ಕೆ ಶಿವಕುಮಾರ್ ಕೂಡ ಸಿದ್ದರಾಮಯ್ಯನವರ ವಿರುದ್ಧ ಯಾವ ಮಾತನ್ನು ಆಡಲ್ಲ ಮತ್ತು ಸಿದ್ದರಾಮಯ್ಯನವರ ಬಗ್ಗೆ ತುಂಬಾ ಸಾಫ್ಟ್ ಕಾರ್ನರ್ ತೋರ್ತಾ ಇದ್ದಾರೆ ಅನ್ನೋ ಮಾತುಗಳೇ ಕೇಳಿ ಬರ್ತಿರೋದು. ಹೀಗಾಗಿ ಹೈಕಮಾಂಡ್ ಮಟ್ಟದಲ್ಲೇ ಸಿದ್ದರಾಮಯ್ಯ 5 ವರ್ಷ CM ಆಗಬೇಕು ಅಂತ ತೀರ್ಮಾನ ಆಗಿರೋದ್ರಿಂದನೇ ಕಾಂಗ್ರೆಸ್ ನಾಯಕರು ಸಿದ್ದುನೇ 5 ವರ್ಷ CM ಅಂತ ಹೇಳ್ತಿದ್ದಾರೆ ಅನ್ನೋ ಮಾತುಗಳು ಪ್ರಬಲವಾಗಿ ಕೇಳಿ ಬರ್ತಿದೆ. ಕಾರ್ಯಕರ್ತರ ಅಭಿಪ್ರಾಯಗಳು, ಆದರೆ ಹೈಕಮಾಂಡ್ ಅಂತ ಒಂದು ಇದೆಯಲ್ಲ, ಇರಲಿ ಅಲ್ಲ, ಯಾಕೆ ಇರಬಾರ್ದ? ಅಲ್ಲ, ನಿಮಗೆ ಆಸೆ ಇಲ್ವಾ ಸರ್? ಯಾರಿಗೆ? ನಿಮಗೆ ಸರ್. ನೋಡ್ರಿ, ನಾನು ಹೇಳ್ತಾ ಇದ್ದೀನಿಲ್ಲ, ಯಾವುದೇ ತೀರ್ಮಾನ ನಮ್ಮ ಹೈಕಮಾಂಡ್ ಮಾಡೋದು. ಅಂದ್ರೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತ ಹೇಳ್ತೀವಿ. ಆಯ್ತಲ್ಲ, ಮುಗೀತಲ್ಲ ಅಲ್ಲಿ. ಅಲ್ಲ, ನಿಮಗೆ ಆಸೆ ಇಲ್ವಾ ಸರ್? ಅರೆ, ಆಸೆ ಪ್ರಶ್ನೆ ಬರೋದೇ ಇಲ್ಲ ಇಲ್ಲಿ. ಹೈಕಮಾಂಡ್ ಏನು ತೀರ್ಮಾನ ನನ್ನ ವೈಯಕ್ತಿಕ ತೀರ್ಮಾನ, ನಮ್ಮ ಪಕ್ಷದ ಹೈಕಮಾಂಡಿನ ತೀರ್ಮಾನ. ಅವ್ರು ಏನು ಮಾಡ್ತಾರೋ ಅದಕ್ಕೆ ನಾವು ಭದ್ರಾಗಿರ್ತೀವಿ.
ಸರ್ ಪವರ್ ಶೇರಿಂಗ್ ಅಂತ ಕೂಡ ಕೇಳಬಂದಿತ್ತು. ಕಾಂಗ್ರೆಸ್ ಶಾಸಕರುಗಳು ಪವರ್ ಶೇರಿಂಗ್ ಬಗ್ಗೆ ಕೂಡ ಮಾತನಾಡಿದ್ರು. ಭಾಳ ಮಾತುಗಳಾಡಿದ್ದಾರೆ, ಭಾಳ ಮಾತುಗಳು ಆಡ್ತಾನೂ ಇದ್ದಾರೆ. ಅದನ್ನೆಲ್ಲ ನಾವು ಈಗ ಗಮನಿಸ್ತಾ ಇದ್ವಿ. ಆದರೆ ಅಂತಿಮ ತೀರ್ಮಾನ ಯಾರ್ದು? ನಂದಲ್ಲ, ಅಥವಾ ಶಿವಕುಮಾರ್ ಅವ್ರದ್ದಲ್ಲ, ಸಿದ್ದರಾಮಯ್ಯವ್ರದ್ದಲ್ಲ. ಅಂತಿಮ ತೀರ್ಮಾನ ನಮ್ಮ ಹೈಕಮಾಂಡ್. ಸರ್, ಈ ಎಲ್ಲ ಹೇಳಿಕೆಗಳು ನಿಮ್ಮ ಉತ್ತಮ ಆಡಳಿತಕ್ಕೆಲ್ಲ ಒಂದು ಕಡೆ ಕಪ್ಪು ಚುಕ್ಕೆ ಆಗಲ್ವಾ ಸರ್? ಅಲ್ಲ, ನಾವು ಆಡಳಿತದಲ್ಲಿ ಯಾವುದನ್ನು ಸಡಿಲ ಮಾಡಿಲ್ಲ, ಯಾವ ಯೋಜನೆಗಳನ್ನು ನಿಲ್ಲಿಸಿಲ್ಲ, ಯಾವ ಕಾರ್ಯಕ್ರಮಗಳನ್ನು ನಾವೇನು ಭರವಸೆ ಕೊಟ್ಟಿದ್ದೋ ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಅದನ್ನು ಯಾವುದನ್ನು ನಿಲ್ಲಿಸಿಲ್ಲ. ಒಂದಿಷ್ಟು ನಿಜ, ಒಂದಿಷ್ಟು ಕಾರ್ಯಕರ್ತರು ಅವರ ಅಭಿಪ್ರಾಯಗಳನ್ನ ಹೇಳಿರ್ಬೋದು. ಆದರೆ ಆಡಳಿತದಲ್ಲಿ ನಾವು ಯಾವತ್ತೂ ಕೂಡ ಕಾಂಪ್ರಮೈಸ್ ಆಗಿಲ್ವಲ್ಲ. ಆಡಳಿತದಲ್ಲಿ ಪರಿಣಾಮ ಬೀರುತ್ತಾ ಬೀರಲ್ವಾ ಸರ್ ಇವೆಲ್ಲ? ನೋಡ್ರಿ, ಯಾರೋ 4 ಜನ ಇಲ್ಲಿ ಅಲ್ಲಿ ಮಾತಾಡಿದ ಕ್ಷಣಕ್ಕೆ ಆಡಳಿತದ ಮೇಲೆ ಪರಿಣಾಮ ಹೆಂಗೆ ಬೀರ್ತದೆ? ಆಡಳಿತದಲ್ಲಿ ಏನಾರ ತೊಂದರೆ ಆಗಿದೆಯಾ? ಲಾ ಆ್ಯಂಡ್ ಆರ್ಡರ್ನಲ್ಲಿ ಏನಾರ ತೊಂದರೆ ಆಗಿದೆಯಾ? ಇಡೀ ದೇಶದಲ್ಲಿ ಕರ್ನಾಟಕ ನಂಬರ್ 1 ಇನ್ ಪ್ರೊವೈಡಿಂಗ್ ಜಸ್ಟಿಸ್ ಅಂತೇಳಿ ನ್ಯಾಷನಲ್ ಜಸ್ಟಿಸ್ ರಿಪೋರ್ಟೇ ಕೊಟ್ಟಿದ್ದಾರೆ. ನಾವು ನಂಬರ್ 1 ಸ್ಥಾನದಲ್ಲಿದ್ದೇವೆ. ಬೆಂಗಳೂರು ಸಿಟಿಯನ್ನು ಸೇಫೆಸ್ಟ್ ಸಿಟಿ ಮಹಿಳೆಯರಿಗೆ ಅಂತೇಳಿ ಅನಲೈಸ್ ಮಾಡಿದ್ದಾರೆ. 125 ಸಿಟಿಯನ್ನು ಅನಲೈಸ್ ಮಾಡಿ ಬೆಂಗಳೂರನ್ನು ಸೇಫ್ ಸಿಟಿ ಫಾರ್ ವಿಮೆನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಯಾರಾಗಬೇಕು ಅಂತ ತೀರ್ಮಾನ ಮಾಡೋದು ಹೈಕಮಾಂಡ್ ಅವರು. ಸೊ ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದ್ರ ಪ್ರಕಾರ ಎಲ್ಲರೂ ನಡ್ಕೊಳ್ತಾರೆ. ಅಕಸ್ಮಾತ್ ಹೈಕಮಾಂಡ್ ಅವರು ಡಿ ಕೆ ಶಿವಕುಮಾರೇ ಆಗ್ಲಿ ಅಂತಂದ್ರೆ ಡಿ ಕೆ ಶಿವಕುಮಾರೇ ಆಗ್ತಾರೆ. ಬಟ್ ಈಗ ಸದ್ಯಕ್ಕೆ ಹೈಕಮಾಂಡ್ ಅವರು ಏನು ಹೇಳಿಲ್ಲ. ಸೊ ಹಾಗಾಗಿ ಈಗ ಸದ್ಯಕ್ಕೆ ಯಾವುದೇ ಲೀಡರ್ಶಿಪ್ ಬದಲಾವಣೆ ಇಲ್ಲ ಅಂತ ಹೇಳಿ. ಸರ್, ಈಗ ನಿನ್ನೆ ತಾವು ಟೋಟಲ್ 5 ವರ್ಷ ನಮ್ಮ ತಂದೆಯವರೇ ಸಿದ್ದರಾಮಯ್ಯ ಅವರೇ ರಾಜ್ಯದ 5 ವರ್ಷ ಅವ್ರು ಮುಂದುವರಿಯೋದಿಲ್ಲ ಅಂತ ಹೇಳೋದಕ್ಕೆ ಯಾವುದೇ ಕಾರಣಗಳು ಕಾಣಿಸ್ತಿಲ್ಲ. ಹೈಕಮಾಂಡ್ ಅವರು ಕೂಡ ಲೀಡರ್ಶಿಪ್ ಬದಲಾವಣೆ ಆಗ್ಬೇಕು ಅಂತ ಹೇಳಿಲ್ಲ. ಹಾಗಾಗಿ ಅವ್ರ ಮುಂದುವರಿತಾರೆ. ಸರಿ, ಡಿ ಕೆ ಅವರು ನಿಮ್ ಹೇಳಿಕೆ ಕೌಂಟರ್ ಕೊಟ್ಟರು. ಯತೀಂದ್ರ ಅವ್ರೇನು ಹೈಕಮಾಂಡ್ ಇದ್ದಾರ, ಅವ್ರು ಹಿಂಗೆ ಏನ್ ಹೇಳ್ತಾರೆ ಸರ್? ಹೈಕಮಾಂಡ್ ಏನ್ ಹೇಳ್ತಾರೋ ಅದಕ್ಕೆ ಎಲ್ಲರೂ ನಾವು ಬದ್ಧರಾಗಿರ್ತೀವಿ. ಸಿದ್ದರಾಮಯ್ಯ ಅವರಾಗ್ಲಿ, ಡಿ ಕೆ ಶಿವಕುಮಾರ್ ಅವರಾಗ್ಲಿ, ಅಥವಾ ನಾನಾಗ್ಲಿ, ಎಲ್ಲರೂ ಕೂಡ ಹೈಕಮಾಂಡ್ ಏನ್ ಹೇಳ್ತಾರೋ ಅದಕ್ಕೆ ಬದ್ಧರಾಗಿರ್ತೀವಿ. ಅವ್ರು ಹೇಳೋದು ಸರಿಯಾಗಿ. ಸರಿ, ಸಿದ್ದರಾಮಯ್ಯ ಅವ್ರದ್ದು ಅವ್ರದೇ ಆದಂತ ಒಂದು ವ್ಯಕ್ತಿತ್ವ, ಕ್ಲೀನ್ ಇಮೇಜ್, ರಾಜ್ಯ ರಾಜಕಾರಣದಲ್ಲಿ ಅಂತ ಸಿಎಂ ಯಾರು ನೋಡಿಲ್ಲ. ಎಲ್ಲ ಶಾಸಕರು ಅವ್ರ ಬೆಂಬಲ ಇದೆ ಸರ್. ಅಂದ್ರೆ ನಿಮ್ದು ಈಗ ರಾಜ್ಯ ಯಾವ ರೀತಿ ಅಭಿವೃದ್ಧಿ ಪಥದಲ್ಲಿ ನಡೀತಾ ಇದೆ, ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಇರ್ತಾರ ಅಂತ ಯಾವ ರೀತಿ ಒಂದು ಕಾನ್ಫಿಡೆನ್ಸ್ ಇದೆ ಸರ್ ಎಲ್ಲ ನೀವು ಸೇರಿದ್ರೆ ಶಾಸಕರು? ಈಗಾಗಲೇ ಹೇಳಿದ್ನಲ್ಲ, ಈಗ ಹೈಕಮಾಂಡ್ ಅವ್ರೇನ್ ಬದಲಾವಣೆ ಆಗ್ಬೇಕು ಅಂತ ಹೇಳಿಲ್ಲ. ಸೊ ಹಾಗಾಗಿ ಬದಲಾಗುತ್ತೆ ಅಂತ ಹೇಳೋದಕ್ಕೆ ಯಾವುದೇ ಕಾರಣಗಳಿಲ್ಲ. ಸೊ ಹಾಗಾಗಿ ಸಿದ್ದರಾಮಯ್ಯ ಅವರು ಮುಂದುವರಿತಾರೆ ಅಂತ ಹೌದು, ಬ್ಯಾಲೆಟ್ ಪೇಪರ್ ಅಲ್ಲಿ ಎಲೆಕ್ಷನ್ ಮಾಡೋದೇ ಸರಿ. ಯಾಕಂದ್ರೆ ಇವಿಎಂ ಬಂದಾಗಿದ್ದಾನು ಎಲೆಕ್ಷನ್ ಪ್ರಾಸೆಸ್ ಬಗ್ಗೆ ಬಹಳಷ್ಟು ಅನುಮಾನಗಳಿದೆ. ಬಹಳಷ್ಟು ಜನ ಅದ್ರ ಬಗ್ಗೆ ಆರೋಪ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅಷ್ಟೊಂದೆಲ್ಲ ಅನುಮಾನ ಇದ್ದಾಗ ಬ್ಯಾಲೆಟ್ ಬಾಕ್ಸ್ ನಲ್ಲಿ ಎಲೆಕ್ಷನ್ ಮಾಡೋದೇ ಸೂಕ್ತ ಅನ್ನೋದು ನನ್ನ ವೈಯಕ್ತಿಕ ಅನಿಸಿಕೆ. ಸರ್, ಈಗ ಪದೇ ಕುರ್ಜಿ ವಿಚಾರ, ನಾಯಕತ್ವ ವಿಚಾರ, ಕುರ್ಜಿ ವಿಚಾರ ಚರ್ಚೆ ಆಗ್ತಾ ಇದೆ ಸರ್. ಎಲ್ಲಾ ಪಕ್ಷಗಳಲ್ಲೂ ಕೂಡ ಇರುತ್ತೆ. ಎಲ್ಲಾ ಪಕ್ಷಗಳಲ್ಲೂ ಕೂಡ ಮುಖ್ಯಮಂತ್ರಿಗಳಾಗ್ಬೇಕು ಅಂತ ಬಯಸೋರು ಬೇಕಾದಷ್ಟು ಜನ ಇರ್ತಾರೆ. ಮತ್ತೆ